ಚಿಕ್ಕಮಂಗ್ಳೂರ್ನ ಬದುಕಿಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಿಮ್ಮ ಮುಸ್ಸಂಜೆ ನಗು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇರ್ಲಿ ನಡೀತೆ. ಹುಷಾರ್ ಗುರು ಹಾಕ್ಬಿಟ್ಟತ್ತು ಪಕ್ಕಕ್ಕೆ ಇರೋದ್ 4 kg ಬಿಡಿ ಸಾಕ. ಅದ್ ಕರೆಕ್ಟ್ ತಪ್ಪು ನಿಂದಲ್ಲ. ಬೆಳಗ್ಗೆ ಒಂದ್ ಸಿಕ್ ಕುಡ್ದಲ್ಲ ಮಾರ್ನಿಂಗ್ ಬಂದು ಅದು ತಪ್ಪು. ಸಾರಿಗೆ ಮಾಡ್ಬಿಡ್ತೀವಿ ಆಮೇಲೆ ಮಿಸ್ ಆಗ್ಬಿಟ್ಟು ಕಲ್ಲಿಟ್ಕೊಂಡು ಹೋಗೋಣ ಒಂದೊಂದು. ಹಿಡೀರಿ ಬೇಕು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ, ಎಲ್ರು ಹೇಗಿದ್ದೀರಾ? ಮುಸ್ಸಂಜೆ ನಗಿನ ಮತ್ತೊಂದು ಕಂಟೆಂಟ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ. ಸದ್ಯಕ್ಕೆ ಊರ್ ಬಿಟ್ಟು ಆಚೆ ಬಂದಿದ್ದೀವಿ, ಗೊತ್ತಿಲ್ಲ ಡೆಸ್ಟಿನೇಷನ್, ಬಟ್ ಚಿಕ್ಕಮಂಗ್ಳೂರ್ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ಸಕಲೇಶ್ಪುರ ಕಡೆಗೂ ಗಾಡಿ ಚಿಕ್ಕಮಂಗ್ಳೂರ್ಗೆ ಸ್ಟೈರಿಂಗ್ ಎಳಿತಾ ಐತೆ. ಎಕಡೆ ಅನಿಸ್ತಾ ಇದೆ ಆ ಕಡೆಗೆ ತಿರ್ಗಿಸೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಟ್ ಹೋಗ್ತೀವಿ ಡೆಸ್ಟಿನೇಷನ್ ಬೆಳಿಗ್ಗೆ ಶತ್ಕೊಂಡ್ ರೀಚ್ ಆಗ್ಬಿಟ್ಟು ಬೆಟ್ಟದ ಮೇಲೆ ಯಾವ್ದಾರ ನಿನ್ ಕಡೆ ಅಲ್ಲಿ ಫೋಟೋ ಹಾಕ್ಬಿಟ್ರೆ ಅಲ್ಲಿಗೆ ಬಂದು ಜೀವನ ಸಾರ್ಥಕ ಆಯ್ತು ಅಂತ ತೋರಿಸ್ತೀನಿ. ಇನ್ನೇನು ಎಲ್ಲಿ ಹೋಗ್ತೀನಿ ನಿಮ್ಗೆ ನೋಡ್ತಿರಲ್ಲ. ಇವತ್ತು ಗಾಡಿ ಓಡಿಸ್ತಾ ಇರೋರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಜನಪ್ರಿಯ ಆತ್ಮೀಯರಾದಂತಹ ನಮ್ಮ ಬಾವಾಜಿಯವರು ಗಾಡಿ ತುಂಬಾ ಥ್ಯಾಂಕ್ ಯು ಸೋ ಮಚ್. ಓಡಿಸ್ತಾವ್ರೆ. ಇದೊಂಥರ ಎಷ್ಟು ಅಂದ್ರೆ ಬಹುಶಃ 2 ರಿಂದ 4 ವರ್ಷ ಕನ್ಸಿದು ನಾ ಏನದು ಟ್ರಿಪ್ಪಿಗೆ ಹೋಗ್ಬೇಕು ನಾ ಎಲ್ಲ ಅಂತ. ಅದೇನೋ ಗೊತ್ತಿಲ್ಲ, ದೇವ್ರು ವಸ್ತು ಒಂದಲೇ ಇಷ್ಟು ವರ್ಷ ಪಾಸ್ ಆಗಿ ಚಿಕ್ಕಮಂಗ್ಳೂರ್ನ ಬದುಕಿಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಿಮ್ಮ ಮುಸ್ಸಂಜೆ ನಗು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇಂತೂ ಫೈನಲಿ ಸಡನ್ ಪ್ಲಾನ್ ಹಾಕಳಕ್ಕೆ ಚಡ್ಡಿ ಹುಡಿಕೊಂಡು ಬಂದಂತಹ ಪರಿಸ್ಥಿತಿ ಆಗ್ಬಿಟ್ಟೈತೆ. ಹಾಸನದಲ್ಲಿ ಪೊಲೀಸರು ಹಾಕೊಂಡವ್ರೆ ಗೈಸ್. 3 ಜನ ಹೆಲ್ಮೆಟ್ ಇಲ್ಲ. ವಿಡಿಯೋ ಮಾಡ್ತಿದ್ ನಮ್ದು ಬಂದಾಗ ಹಾಕೊಳ್ಳಿ ಬಿಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಅಷ್ಟೇ ಫ್ರೆಂಡ್, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಗೈಸ್. ಆಫ್ಟರ್ ಲಾಂಗ್ ಟೈಮು ಹಾಸನಕ್ಕೆ ಬಂದಿದೀವಿ. ಏನ್ ಹುಡಿಕೊಂಡು ಅಂದ್ರೆ ಅರುಣ್ ನಟ ಹುಡಿಕೊಂಡು. 3 hours later. ಫುಲ್ಲು ಘಾಟ್ ಸೆಕ್ಷನ್. ಸಕಲೇಶ್ವರ ಬಿಟ್ಟು ಆಲ್ರೆಡಿ 2 ಅವರ್ ಆಯ್ತು, ಇನ್ನೂ ಸಿಕ್ಕಿಲ್ಲ. ಅದು ಎಲ್ಲಿ ಹಿಂಗೆ ಹೋದ್ರೆ ಅದೇ ಹಿಂಗೆ ಒಯ್ದಾ ಇದೀವಿ. ಎಲ್ಲಿ ನೋಡ್ರೆ 2 ರೋಡ್ ಕಾಣಿಸ್ತವೆ. ಯಾಕಡೆ ಲೆಫ್ಟ್ ತಗೊಳ್ಳ 3 ರೋಡ್ ಐತಿಲ್ಲ, ಯಾವ ರೋಡ್ ತಗೊಳ್ಳೋದಂತ ಗೊತ್ತಾಯ್ತು. ಸಮಯ ಆಲ್ರೆಡಿ ಬಂದು 9 ಗಂಟೆ 30 ನಿಮಿಷ ಕಮ್ಮಿ. ಬರೀ ಘಾಟ್ ಸೆಕ್ಷನ್, ಬರೀ ಮರನೂ ಕರ್ರುಗೆ, ರೋಡು ಕರ್ರುಗೆ ಇದೆ. ಮೇಘರಾಜ ನಮ್ಮ ಊರ ಕೆರೆಗೆ. ಆಕ್ಚುಲಿ ಇದು 4K ಹಾಕೊಂಡಿದ್ರೆ ಅಬ್ಬವ ಲಿಟ್ರಲಿ ಹೆಂಗ್ ಬಂದಿರೋದು ವಿಡಿಯೋ ಅಂದ್ರೆ ಮಾತ್ರ ಬೆಳಗ್ಗೆ ಬೇಕಾ. ಓರ್ನಲ್ಲೇ ಖಾಲಿ ಪೋಲಿ ಅಳ್ಕೊಂಡಿದ್ದಂತ ನನ್ನ ಕಾರ್ಗೆ ತಕ್ಕ ಬಂದಿರೋದು ಇವತ್ತು ಚಿಕ್ಕಮಂಗ್ಳೂರ್ಗೆ. ಈ ಕಂಟೆಂಟ್ ನಾನು ಮಾಡ್ತಿದ್ದೆ, ಜನ ಲೈಕ್ ಮಾಡ್ಲಿಲ್ಲ. ಯಾಕೆ? ನಿಜ ಹೇಳಿದಕ್ಕೆ ಬರ್ಬೇಕು. ಹಸಿರನ್ನ ನೋಡ್ಕೊಂಡು ಬೆಂಗಳೂರಲ್ಲೇ ಬದುಕನ ಅಂದ್ರೆ ಬಿಡ್ಲಿಲ್ಲ. ಬಾರಲ್ಲೇ 2 ಬಿಯರ್ ಹಾಕೊಂಡು ಕಾರ್ಗೆ ಲೈಟ್ ಆಗಿ ಚೋಚನ್ನ ಜೇಬ್ಗೆ ಹಾಕೊಂಡು ಬಂದಿದೆ ನಾವು ಸ್ಟ್ರೈಟ್ ಆಗಿ ಚಿಕ್ಕಮಂಗ್ಳೂರ್ ರೋಡ್ಗೆ. ಬಹಳ ದೂರಗಳ ಸಾಗಿ ನಮ್ಗೆ ಸಿಕ್ಕಿದ್ದೊಬ್ಬ ದಾರಿ ಹೋಗ ಹೇಳ್ತಿದ್ದ. ಕೆಂಪ್ ದೀಪ ಹಾಕೊಂಡು ಲೆಫ್ಟ್ ಗೆಳೆಯೋಣ, ರೈಟ್ ಅಲ್ಲಿ ಒಂದು ಹಸ್ರು ಸಿಗ್ತದೆ. ಆ ಹಸ್ರನ್ನೇ ನೋಡ್ಕೊಂಡು ಹೋದ್ರೆ ಮುಂದೆ ಮಂದಾಸಿ ನಾಗವಲ್ಲಿ ಸಿಗ್ತಾಳೆ ಅಂತ. ಇದೆಲ್ಲ ಇಟ್ಟಾಗಲ್ಲ ಇಟ್ಟಾಗಲ್ಲ. ಬೇಸ್ ವೈಸ್ ಕರೆಕ್ಟಾಗಿ ಅವ್ರದ್ದು ಇದು ಬಿಟ್ರೆ. ಚಿಕ್ಕಮಂಗ್ಳೂರ್ನ ಬದುಕಿಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಿಮ್ಮ ಮುಸ್ಸಂಜೆ ನಗು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ರವಿ ಬೆಳಗ್ಗೆ ಅಂತಾನೆ ಕವಿ ಬೆಳಗ್ಗೆ ಅಂತ ಚಂದ್ರು ಬೆಳಗ್ಗೆ ಜನರು ಬೆಳಗ್ಲೂ ಇಲ್ಲ, ಕತ್ಲು ಆಗ್ಲೂ ಇಲ್ಲ. ಈ ಕಾಡಲ್ಲಿ ಬಂದ್ಬಿಟ್ಟು ಏನಪ್ಪಾ ಯಾರು ಸಿಕ್ತಾ ಲೋಕೇಶ ಅಂತ ಹೇಳಿ ಎದುರಿದ್ರೆ ಹೋಯ್ತು. ಜಾಸ್ತಿ ಹೋಗಿಪ್ಪ. ದಾರಿಯಲ್ಲಿ ಸಿಕ್ಕ ಬಿಳಿ ದೀಪ ಕಂಡ್ಬಿಟ್ಟು ಇವಳು ಕನ್ಯೆನ ನಾಗವಲ್ಲಿನ ಅಂತ ಕ್ಷಣಾರ್ಧ ದಿಗ್ಭ್ರಮೆ ಆಗೋ ರೀತಿ ಇಲ್ಲಿ ಅಲ್ಲಲ್ಲೇ ಒಂದು ಒಂಟಿ ಮನೆ ಕಾಣಿಸ್ತದೆ ಗೈಸ್. ಹೋಗ್ರಪ್ಪ, ನೀವ್ ಎದುರಿಸ್ತೀರಾ? ಬೈಕ್ ಬಂದ್ಬಿಟ್ಟಿದ್ದು ಬಂತಾ ರಿಯಲ್ ಅಡ್ವೆಂಚರ್ ಆಯ್ತಾ? ಸದ್ಯಕ್ಕೆ ಬಾಬಾ ಸೈಡ್ ಲೆಫ್ಟ್ ಗೆಳಿಲಿಲ್ಲ. ಕಂಡಿದ್ದು ನನ್ಗೆ ತೊಂದ್ರೆ ಇಟ್ಟಿದ್ಯಾ? ಇವ್ರೆಲ್ಲ ಏನ್ ಬಿಟ್ರಲ್ಲ. ಲಿಟ್ರಲಿ ಗುಲಾಬ್ ಜಾಮೂನ್ ಗಲಗಲ ಗಲಗಲ ಅಂದ್ಬಿಡ್ತು. ಏನಾಗಬಹುದು ಸರ ಕಾಣದ. ಅಯ್ಯೋ ಕಣ್ಣೋಗಿ 2 ವರ್ಷ ಆಯ್ತು.
ಇನ್ನು ದೇವಲ್ಕೆರೆ, ಇಲ್ಲೇ ತಗೋಬೇಕು. ದೇವಲಳ ಕೆರೆ ನಿಲ್ಸಿ ಕೇಳೋಣ ಅಣ್ಣ ಯಾರು ಇದೆಯಾ? ದೇವರ ಸೈಡ್ಸ್ ಸಿಗುತ್ತಾ ಕೇಳಿ? ಸಿಗುತ್ತೆ. ನೀರಿದೆ. ಕೋಟಿ ಚೌಚೌ. ಹಾ, ಅಲ್ಲಿ ಚಕ್ರ ಚಿಪ್ಸ್ ತಗೊಂಡು ಚಕ್ರದ್ದೆ. ತಗೊಂಡು ಅಡಸಕೊಂಬ. ಓ ಗೈಸ್ ಇದು ಎಣ್ಣೆ ಕುಡಿಯೋಗಲ್ಲ ತಪ್ಪು ತಿಳ್ಕೊಬೇಡಿ ಚಳಿಗೆ. ಅದೊಂದು ಕತ್ತಿಗೆ ಹಾಕೋಣಲ್ಲ ಬ್ರೋ. ಅದಾಗಿದಾಗ್ಲಿ ಕೋಟಿ ಮಾಡೋದ್ ನಡೀರಿ ಬ್ರೋ. ಏನ ಕೋಟಿ ಏನ್ ಕೊಟ್ಟಿ? ನಾವ್ ಮತ್ತೆ ಬೆಂಗಳೂರಿಗೆ ಹೋಗೋಷ್ಟಲ್ಲಿ ಕೋಟಿ ಮಾಡೋದ್ ನಡ್ರಿ. ಕಂಟೆಂಟ್ ರೋಟಿ ಕಂಡಿಂದ ಬೇಡವಾ? ಮಾಡೋಣ ಅಲ್ಲ ಹೇಳಿ, ಬೇಡ ಅಂದ್ರೆ ಹೇಳಿ. ಲಕ್ಷ ಮಾಡೋಣ, ಮುಜುಗರ ಪಟ್ಕೋಬೇಡಿ. ಲಕ್ಷ ಮಾಡುವ. ಖಂಡಿತ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಸ್ಟ್. ಹಾಯ್ ಫ್ರೆಂಡ್ಸ್, ಪುಲಾವ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೆಫ್ಟ್ ಸೈಡ್ ಫುಲ್ಲು ಕಾಫಿ ತೋಟ ಆಯ್ತಪ್ಪ. ಅವ್ನ್ ಬಾರಿ ಹುಡುಗ ಬಿಡು ಮಾತ್ರ. ಫ್ರೆಂಡ್ಸ್ ಪುಲಾವ್ ಮಾಡಿ ಫ್ರೆಂಡ್ಸ್. ನಾನು ಅವ್ರ ಅಮ್ಮ ಬಂದ್ ಹಿಂದೆಯಿಂದ ಥಟ್ ಅಂತ ಹೊಡಿತಾಳೆ. ಈ ಒಂದು 4 ಜನ ಹಳ್ಳಿ ಸವಿಯನ್ನು ಚಾಯ್ ಓಪನ್ ಮಾಡಿದ್ರು ಈ ತಮಿಳ್ನಾಡಲ್ಲಿ. ಅದು ಕಾಪಿ ಮಾಡ್ಕೊಂಡು ಆಟ ಸಾಪಾಟ್ ಪೋಯ್ಚು, ಚೆನ್ನಾಗ್ ಓಡ್ತು. ಇದು ಪೋಯ್ಚು, ಈರುಳ್ಳಿ ಪೋಯ್ಚು, ಬೆಳ್ಳುಳ್ಳಿ ಪೋಯ್ಚು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಆಕ್ಚುಲಿ ಕತ್ಲಲ್ಲೇ ಎಲ್ಲ ಆಗೋದು ಬ್ರೋ. ಒಳ್ಳೊಳ್ಳೆ ಅದ್ಭುತಗಳೆಲ್ಲ ಆಗೋದು ಕತ್ಲಲ್ಲೇ. ಎಕ್ಸಾಂಪಲ್ ನಾನೇ. ಏನ್ಕೆ ನೀವು ಆ? ನೀವೇನ್ಕೆ ಲಾಗ್ ಮಾಡ್ತಾ ಇದೀವಿ. ಕುಡ್ಕಂದ್ರೆ ಹೆಂಗಣ ನೀನು? ಸಾರಿ ರಾಘು ರೆಸ್ಪೆಕ್ಟ್ಫುಲಿ ಒಂಚೂರು ಲಾಗ್ ತೆಗ್ದಾದ್ಮೇಲೆ ಬೇಕಾದ್ರೆ ನಾನು ಕುಡ್ಕಂದ್ ಏನ್ ತೊಂದ್ರೆ ಇಲ್ಲ. ಫ್ರೆಂಡ್ಸ್, ನನ್ನ ನೇಮ್ ಇಸ್ ರಾಘವೇಂದ್ರ ಆರ್. ಐ ಎಂ ಪುರುಷರಲ್ಲಿ ಉತ್ತಮ. ಹಾ ಬಾಣ ಬಾ ಬಾ. ಈ ಪಂಚರಂಗಿ ಫಿಲಮ್ ಅಲ್ಲಿ ಕರಿತಾನಲ್ಲ, ಬಾ ಬನ್ನಿ ಗೆಳತಿಯರೇ. ತಮ್ಮ ತಗೊಳ್ಳಿ ಕೊಡಪ್ಪ ಇದು ಮ್ಯಾಪು. ರೈಟ್ ತಗೊಳ್ಳಿ ಬ್ರೋ, ರೈಟ್ ತಗೊಳ್ಳಿ ಬ್ರೋ. ಅದು ಹೋಮ್ ಸ್ಟೇಗೆ ಹೋಯ್ತೈತೆ ಗಜಮ ಮಾಡ್ತಾರೆ. ರೈಟ್ ಇಲ್ವಾ? ಲಿಟ್ರಲಿ ಗೊತ್ತಿಲ್ಲ. ತಾನೇ ಬಂದಿದ್ ಇವಾಗ. ಅದ್ ಎಲ್ಲೋ ಐತಿದೀವಿ ಅಂತ ಎತ್ತಿ ಮ್ಯಾಪ್ ಕ್ಲೋಸ್ ಮಾಡಿ ಮಸ್ತಾಗ ಹಾಕಿ ಒಂದೊಂದ್ಸತಿ. ರೀರೂಟಿಂಗ್ ಮಾಡು. ರೀರೂಟ್ ಮಾಡಿದ್ಲಿ. ಹಲೋ, ನಾವೇನ್ ನಮ್ಮ ಹೊಲ್ತಕ್ ಹೋಗಿಲ್ಲ ಕಳ, ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ. ಬಡವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬನಾದ್ರೂ ಇದೆಯಲ್ಲ ದುರಾತ್ಮ. ತಿರ್ಗಿಸ್ಕೊಂಬರೋಣ ಅನ್ನಕ್ಕೆ. ಬ್ರೋ ಕರೆಕ್ಟ್ ಆಗೈತೆ ಬ್ರೋ. ಹಂಗೆ ರೂಟ್ ಅದೇ ಬ್ರೋ ಇಲ್ಲ, ಬೇರೆ ಕಡೆ ಬಂದಿದ್ವಿ ಬ್ರೋ. ಇಲ್ಲ ಕರೆಕ್ಟ್ ಇದೆ. ಇಲ್ಲ ಬ್ರೋ, ಕರೆಕ್ಟ್ ರೀರೂಟ್ ಮಾಡಿದ್ಲಿ. ಬ್ರೋ ತಡಿ ಚಂದ್ರ ಬತ್ತು ನಿನ್ ರೀರೂಟ್ ಮಾಡಿಲ್ಲ ಹೇಳ್ತೀನಿ. ಬಂತು ನಿಮಿಷ ತಡಿ. ನೀವ್ ನೋಡಿದ್ರಲ್ಲ ಅವಾಗ್ಲಿ ನಾವ್ ಹೋಗೋದ್ವಲ್ಲ ಸೀದಾ ಅಣ್ಣ ಒಂಚೂರು ಮುಂದ್ಕೋ ಹೋಗು. ಪಕ್ಕ ಬ್ರೋ. ಅಯ್ಯೋ ತಗೊಳ್ಕೊಂಡಿದ್ದೀವಿ guys, ರೋಡ್ ಗೊತ್ತಾಯ್ತಿಲ್ಲ, ಇಲ್ಲ ಹೋಗ್ಬಿಟ್ಟಿದೆವು. ಇಲ್ಲ ಕರೆಕ್ಟ್ ಆಗಿ ಮುಂಚ್ಕೋ ಅಣ್ಣ. ಮುಂದ್ಕೋ ಕರೆಕ್ಟ್ ಐತೆ. ಇದು ಗೌಡಳ್ಳಿ ಐತಲ್ಲ, ಯಾವ ಗೋಡಳಿಂದಪ್ಪ ನೆನ್ನೆ ಬಂದ್ ಇಲ್ಲಿ ಕಂಸಂದ್ರ ಗೌಡಳ್ಳಿ. ಅಲ್ಲಿ ಆ ಅಂಕಲ್ ಸಿಕ್ಕಿರಲ್ಲ, ಅಂಕಲ್ ತೋಟ ಇಲ್ಲೇ ಮುಂದೆ ಬರೋದು. ತೆಂಗಿನ ತೋಟ ಹೇಳಿದ್ರಲ್ಲ ಅಣ್ಣ ಅವಲೇ. ಮಗಳ ಅವ್ರು ಕೇಳ್ಬೇಕಾಯ್ತಾರ ನೀವು. ಮಗ್ಲಿನ್ನು ನಿಮ್ಗ ಆಗಲ್ಲ ಬರ್ರಿ, ನಮ್ಗ ಆಗ್ತಾವ ಅಷ್ಟೇ. ಮಗ್ಲಿನ್ ಡಿಗ್ರಿ ಓದ್ತಾಳ ಅಂತ ಪಾಪ, ಸುಮ್ನೆ ಅದು ಇನ್ನು ಬೈಂದೂರಲ್ಲಿ ಓದ್ತಾಳ ಇನ್ನು ಪಾಪ. ಅಣ್ಣ ತಗೊಳ್ಳಿ, ಇನ್ನು ಇಕ್ಕಿಸ್ಕೊಳ್ಳಿ. ಏನ್ ಚಂದ್ರ ಇಲ್ಲಿ ಯಾರು ಯಾರನ್ನ ಅಣ್ಣ ಸಾಯ್ಸಂಗಿದ್ರೆ ಫೋನ್ ಬೆಂಗ್ಳೂರಾಗ ಬಿಟ್ಬಿಟ್ಟು ಇಬ್ರದೂನು ಕರ್ಕೊಂಬಂದ್ ಇಲ್ಲಿ ಸಾಯಿಸ್ಬಿಟ್ರೆ ಒಂಚೂರು ಡೌಟ್ ಬರಲ್ಲ. ಗಾಡಿ ಗೊತ್ತಾಗಲ್ಲ. ಗಾಡಿದೇನ್ ಗೊತ್ತಾಗ್ತೈತೆ? ನಂಬರ್ ಪ್ಲೇಟ್ ಇರುತ್ತಲ್ಲ, ಬೇರೆ ಇಸ್ಕೊಂಬರೋದು, ಬೇರೆಯವ್ರದ್ದು. ಆ ಗಾಡಿ ಎಲ್ಲಿ ಇಸ್ಕೊಂಡೆ ಅಂತ ಟ್ರ್ಯಾಕ್ ಮಾಡಿದ್ರೆ ನೋಡ್ರಿ ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸಿಡ್ಬಿಡ್ತೀನಿ. ಇಲ್ಲ ಬ್ರೋ, ಜನರೇಟರ್ ಅಲ್ಲೇ ಇಟ್ಟಿದೆ. ಯೂಟ್ಯೂಬರ್ ಬ್ರೋ. ಮೂವಿ ನೀವು ನೋಡ್ಬಿಟ್ರೆ ಲೈಫ್ ಅಲ್ಲಿ ಕೊಲೆನೆ ಮಾಡಲ್ಲ ಯಾರು ಬ್ರೋ. ಇದು ನಾನೊಂದ್ ಫಿಲಂ ನೋಡಿದ್ದೆ ಮಲಯಾಳಂ ಅಲ್ಲಿ. ಅದೇನೋ ಹೆಸರಿತ್ತು ಬ್ರೋ. ಯಾವ್ದು ಹೇಳಿ, ಸ್ಟೋರಿ ಹೇಳಿ ಸಾಕು. ಈ ಸಾರಥಿ ಫಿಲಂ ಅಲ್ಲಿ ದರ್ಶನ್ ಅವ್ರ ಅಪ್ಪ ಅವ್ರು ಗೊತ್ತಾ? ಯಾರೇಳಿ? ಗೊತ್ತೇಳಿ ನನ್ಗೆ. ಸಾರಥಿ ಫಿಲಂ ಅಲ್ಲಿ ದರ್ಶನ್ ಅವ್ರಪ್ಪ. ಹಣ ಗೊತ್ತೇ ಅಣ್ಣ ನಿನ್ಗೆ? ಗೊತ್ತೇಳ್ರಿ. ಹಣ ಗೊತ್ತಪ್ಪ. ಸಾಮ್ರಾಟ್. ಕಾಲಂಚಿನ ರೈತ ಈ ಊರಿನ ಚಿರ ಶಾಂತಿಯ ದೂತ ಈ ಭೂಮಿಗೆ ಪೊಲೀಸ್ ತಾನೆ ಅದು ಯಾವ್ದು ಬ್ರೋ ಫಿಲಂ ಅದು?
ಅದ್ರಲ್ಲಿ ಕರೆಕ್ಟ್ ಸ್ಟೋರಿ ಹೇಳಿ ಬ್ರೋ. ಅದು ಮಸ್ತ್ ಫಿಲಂ ಬ್ರೋ, ಅದು ಮಾತ್ರ ಸೈಕ್ ಫಿಲಂ ಅದು. ಅಲ್ಲಿ ಎಲ್ಲ ಹಂಗೆ ಸಸ್ಪೆನ್ಸಿಬಲ್. ಒಂದು ಕಣ್ಣು ಬಿಡಕ್ಸಕ್ಕಾಗಲ್ಲ ಮಲಯಾಳಂ ಫಿಲಂಗಳು. ನೋಡ್ರಿ ಲೈಫಲ್ಲಿ ಕೊಲೆನೇ ಹುಡುಗಿರು ಹಂಗೆ ಬಿಡು. ಬಾರೆ ಅವ್ರೆ, ಎಂತ ಕ್ರಿಟಿಕಲ್ ಕೇಸ್ ರಿಸಾಲ್ವ್ ಮಾಡ್ತಾರೆ ಗೊತ್ತಾ? ಕ್ರಿಶ್ಚಿಯನ್ ಆದ್ರೆ ಇಬ್ರು ಅವನು ಪೊಲೀಸು, ಇಬ್ರು ಪೊಲೀಸು, ಇನ್ನೊಬ್ಬನು ಎಲ್ಲ ಪೊಲೀಸ ಅಲ್ಲಿ. ಹೀರೋಯಿನ್ ಪೊಲೀಸೇ. ಅಂದ್ರೆ ಒಂದ್ ಸಾಂಗ್ ಇಲ್ಲ, ಒಂದ್ ಫೈಟ್ ಇಲ್ಲ, ಏನು ಇಲ್ಲ ಅದ್ರಲ್ಲಿ. ಅಂದ್ರು ಫಿಲಂ ಮಾತ್ರ 3 ಅವರ್ ಕಣ್ ಬಿಡುಕ್ಸಲ್ಲ. ಜನ ಹಂಗೆ ಹೇಳ್ಕೊಂಡು. ಬಟ್ ಈ ಕಡೆ ಜನಕ್ಕೆ ನಮ್ಗೆ ಯಾರು ಸಿಗ್ಲಿಲ್ಲ, ಮನೆ ಸಿಗ್ಲಿಲ್ಲ, ಲೈಟ್ ಕಂಬ ಸಿಗ್ಲಿಲ್ಲ ನಮ್ಗೆ. ಆಕ್ಚುಲಿ ಚಿಕ್ಕಮಂಗ್ಳೂರು ಜನಗಳು ಮನ್ಸು ಮೃದು ಬ್ರೋ. ಮನ್ಸು ಬೃದನಕ್ಕಿಂತ ಏನಂದ್ರೆ ಒಳ್ಳೆ ಸ್ವಭಾವ. ಆತರ ಕಳ್ತನದ ಬುದ್ಧಿ ಆಗ್ಲಿ, ಇನ್ನೊಂದು ನಮ್ ತರಾನೇ ಅವ್ರುನು. ಏನ್ ನಮ್ಮಲ್ಲಿ ಕಳ್ತನ ಮಾಡೋದು ಏನ್ ಸಿಕ್ಕಿದ್ರಿಗೆ? ಅಲ್ಲ ನಮ್ ತರಾನೇ ಅವ್ರುನು. ಏನೋ ಒಂಚೂರು ಒಂದ್ 60% ಕಿಡ್ನಿ ಸಿಗ್ಬೋದು, ಅದು ಇದ್ರೆ ಸೈಕಪ್ಪ ಅಷ್ಟೇ. ಲಂಗ್ಸ್ ಒಂದು 30% ಸಿಗ್ಬೋದು ನನ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅಷ್ಟ್ ಬಿಟ್ರೆ ಇನ್ನೇನ್ ಸಿಗಲ್ಲ ಬ್ರೋ ಅವ್ರ ಹತ್ರ. ಅಷ್ಟೇ. ಇನ್ನೇನು ಹಂಗು ಹಿಂಗೋ ಎಲ್ಲೋ ಅಂಡರ್ವೇರ್ ಕೈ ಹಾಕಿದ್ರು ಒಂದ್ 30 ರೂಪಾಯಿ ಸಿಗ್ಬೋದು ಅಷ್ಟೇ. ಬೇರೆ ಏನ್ ಸಿಕ್ಕಿದ್ರೆ ಅಷ್ಟೇ. ಅದೇನ್ ಎಳ್ಳು ಕುಂಬಳಕಾಯಿ. ಅಷ್ಟ್ ಬಿಟ್ರೆ ಪಾಪ ಕಳ್ತನ ಮಾಡೋರ್ ನಮ್ಮ ಹತ್ರ ಏನ್ ಯೂಸ್ ಇಲ್ಲ ಬಿಡಿ. ಅದು ಕಳ್ತನ ಪ್ರೊಫೆಷನಲ್ ಮಾಡೋರ್ ಹತ್ರ ಬ್ರೋ ಬಿಡ. 40 ಕ್ರಾಸ್ ಮಾಡಲ್ಲ, ನಾನ್ 4 ಕ್ರಾಸ್ ಮಾಡೋದು ಅಷ್ಟೇ. ಬ್ರೋ 4 ಕ್ರಾಸ್ ಮಾಡೋದ್ ಬೇಡ, ನಾನು ಇನ್ನು EMI ಕಟ್ಬೇಕು 2 ವರ್ಷ. ಜನರಲ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ನಾನು ಹಿಡ್ಕೊಂಡು ನಡ್ಕೊಂಡು ದೊಡ್ಡ EMI ದೂರ ಬಂದ್ ನಡ್ಕೊಂಡ್ ಮಾತಾಡ್ತೀನಿ. ಜ್ಯೂಸ್ ಕುಡಿದೀರಾ? ಚಿನ್ನು ಚಿನ್ನು ನನ್ನ ಚಿನ್ನು. ಯಾವ್ದೋ ಗಾಡಿ ರೋಡ್ ಇತ್ತು. ಜ್ಯೂಸ್ ಕುಡಿದ್ಯಾ ಅಣ್ಣ? ಅಂಕಲ್ಲು ಎಲ್ಲಾ ತರದ್ದು ಮೂಡ್ಗೆರೆದು ಎಲ್ಲ ಸೇರ್ಸ್ ಹೇಳಿದ್ರು. ಹೌದಾ? ಹಿಂಗ್ ಹೋದ್ರೆ 5 ಕಿಲೋಮೀಟರ್ ಹಿಂಗ್ ಇದು ದೇವ್ರ ಮನೆ ಆದ್ರೆ ದೂರ ಆಗುತ್ತೆ. ನಮ್ ಹುಡ್ಗನ್ ನಂಬರ್ ಕೊಡ್ತೀನಿ, ಹೋಮ್ ಸ್ಟೇ ಮಾಡ್ಬಿಟ್ಟು ಆಮೇಲೆ ಹೋಗ್ರಿ ಅಂತ ಕೊಟ್ಟಿದ್ದವ್ರ ನಂಬರ್. ಎಲ್ಲ ಅಂತಿರೋದು ಹೋಮ್ ಸ್ಟೇ. ಅವ್ರ ಅಂಕಲ್ ನಂಬರ್ ಕಾಣಲ್ಲ. ಹತ್ರ ಅದೇ ಎಷ್ಟು ಕಿಲೋಮೀಟರ್ ಅಂತ ನಮ್ಮ ಇದಕ್ಕೂ ಪೀಕ್ ಅಂದ್ರೆ ಒಂದ್ 6-7 ಕಿಲೋಮೀಟರ್ ದೂರ. ಇಲ್ಲ ಅಲ್ಲೇ ಅವ್ರ ಮನೆ ಎಲ್ಲಿದೆ ಅಲ್ಲೇ ಹತ್ರನೇ, ಅಂಗಡಿ ಹತ್ರನೇ ಇದ್ದಿದ್ದು. ಅವ್ನ್ ಗುಂಜುಗ ಅವನು ಹಂಗಾರ. ಸೀದಾ ಒಂದೇ ರೋಡ್ 3-4 ಕಿಲೋಮೀಟರ್ ಏನಿಲ್ಲ. ಅಕ್ಕ ನಾಗರಬಾಗ ನೀವು ಬೇಳೆ ಕಲ್ಸ್ಕೊಟ್ಟ ಇರ ಬೆಳೆ ಇದು ದೂರ ಬಂದ್ಬಿಟ್ಟಿದೀವಲ್ಲ, ಇಲ್ಲಿ ನಮ್ಗೆ ಹಿಡಿತಾ ಸಿಗ್ತಾ ಹಿಂಗ್ ಹೋದ್ರೆ ಹಿಡಿತಾ ಸಿಗ್ತಾ ಇಲ್ಲ ನಮ್ಗೆ. ನೋಡಿ ನೋಡಿ ಮುಂದೆ ಬಂದ ಒಂದೇ ಗಾಡಿ ಬಂದ್ರೆ ನಾವ್ ಅಂದ್ಕೊಂಡಾಗೆ ಆಗುತ್ತೆ ನೋಡಿ. 8 ಕಿಲೋಮೀಟರ್ 8ನೇ ಗಾಡಿ ಬಂದಂಗ ರೋಡ್ ದೊಡ್ಡ ಕಡೆನೆ ಬಂದ. ಇದು ಕೆ ಅಲ್ಲ ಕೆ ಅವ್ನು ಸಿಟಿ ಗಾಡಿ ಅವನು ಬೈಕ್ ಹಾಕಿದ್ಯಾ? ಓ ಅಣ್ಣ ನೀ ಸಾಮಾನ್ಯ ಇದ್ದಾನಲ್ಲ ಅಣ್ಣ ನೀನು. ಅನಾಹುತ ಬಾರಿ ಅನಾಹುತ ಇದೆಯಣ್ಣ ನೀನು. ಒಬ್ರು ಸಿಕ್ಬಿಟ್ಟು ನಾನು ಮಾತಾಡೋ ಅವಶ್ಯಕತೆ ಇರಲ್ಲ ಬಾಬಾ. ಏಯ್ ಮಗನೇ ನಿನಗೆ ಬೈಕ್ ಹಾಕೋನೆ ನೆನಪಿದ್ರೆ ಯಾರು ಮಾತಾಡು. ಪಂಚಾಯತಿ ಪರ್ಮೇಶೆ ಮನೆಗ್ 5 kg ಅಕ್ಕಿ ತಗೊಳಕ್ಕೆ ಹೋಗ್ತಿಲ್ಲ. ಪಂಚಾಯತಿ ಅಕ್ಕಿ ತಗೊಳಕ್ಕೆ ಹೋಗ್ತಾ ಇಲ್ಲ, ಬಿಟ್ಟೆಗಳು 500 ರೂಪಾಯಿ ಕೊಟ್ಟಿದ್ಯಾ? ಬೆಂಕಿಲತ್ತಂಗ 500 ರೂಪಾಯಿ ಕೊಟ್ಟಿದ್ಯಾ? ಅದು ಕಿರಾತಕ ಬಾರಿ ಫಿಲಂ. ಅಯ್ಯೋ ಇವ್ನ್ ಪಾಲಿಡಾಲ್ ಕುಡ್ದಾಗಿಂದ ಮೆಂಟ್ಲಾಗ್ಬಿಟ್ಟವನೆ. ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ನಡಿ. ಆದ್ರೆ ಗೂಗಲ್ ಮ್ಯಾಪ್ ಹೆಂಗ ಮಾಡೋರಲ್ಲ, ಇದಕ್ಕೆ ರಿಜಿಸ್ಟ್ರಾ ಅನ್ನೋ ಒಂದು ಇದು ಯೂಸ್ ಮಾಡೋರೆ. ಫಾರ್ಮುಲಾ ರಿಜಿಸ್ಟ್ರಾ ಅದ್ ಹೆಂಗೆ ಅಂದ್ರೆ ನಾನು ಇಲ್ಲಿಂದ ಬೇರೆ ರೂಟ್ ಕೊಡ್ಬೇಕು, ಅದು ಇಲ್ಲಿಂದ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಅದೊಂದು ಫಾರ್ಮುಲಾ ಟೆಕ್ನಿಕಲ್ ರೈಟ್. ಅದು ಫಾರ್ಮುಲಾ ಐತೆ. ಇನ್ನೊಂದು ವ್ಯವಸ್ಥೆ ಮಾಡ್ತಾರ ಬ್ರೋ, ಇವಾಗೆಲ್ಲ ಕೆಲ್ಸ ಕೊಡ್ತಾರ ಹುಡುಗರ್ಗೆ. ಅಂದ್ರೆ ಕ್ಯಾಮ್ರಾ ಹೆಲ್ಮೆಟ್ಗೆ ಕ್ಯಾಮ್ರಾ ಹಾಕೊಂಡು ಆ ರೂಟಲ್ಲಿ ಹೋಗ್ಬೇಕು. ಅವ್ರು ಕ್ಯಾಪ್ಚರ್ ಮಾಡ್ತಾರ ಆ ರೂಟ್ ಹೆಂಗೆ ಏನು ಅಂತ. ಅಕ್ಕ ತುಲ್ಗ ಮುಂದೆ ಒಂದು ಹೋಮ್ ಸ್ಟೇ ಇದೆ. ರಮೇಶ್ ಅಣ್ಣ ಹೇಳಿದ್ದ. ರಮೇಶ್ ಅಣ್ಣವ್ರ ಅಣ್ಣಾರ್ದಂತೆ ಅಜ್ಜಿಗೆ ಹೋಮ್ ಸ್ಟೇ ಇದೆ. ಊಟ ಕೊಡಿ ಸಾಕು, ಖಾರ ಮಲ್ಕಂತೀವಿ ಅಂತ ಹೇಳೋಣ ಅವ್ರು. ನಿಲ್ಸಣ ಅವ್ರು ಹೇಳಿದ ಕಡೆ ಅವ್ರನ್ನ ಕೇಳ್ಕೊಳ್ರಿ. ಅವ್ ಅಣ್ಣ ಹೇಳಿದ್ರು ಟೊಂಟೈತು ಅದು ಅಲ್ಲೇ ಆಕ್ಚುಲಿ ಆಫ್ ಬಿಯರ್ ಹ್ಯಾವಿಂಗ್ ಆಫ್ಟರ್ ದಟ್ ಲೌಡ್ ವಾಯ್ಸ್. ಅಲ್ಲ ಇನ್ನ 10 ಕಿಲೋಮೀಟರ್ ಅಂದ್ರೆ ಈಗ ಲೆಫ್ಟ್ ಒಳ್ಳೆ ರೋಡ್. ನಮ್ಮೊಂದು ಅರ್ಧ ಗಂಟೆ ರೂಟ್ ದೇವರ ಮನೆಗೆ. ಒಳ್ಳೆ ರೋಡ್ ಈಗ ಲೆಫ್ಟ್. ಈಗ ದೇವರ ಮನೆ ಇಸ್ ಆಕ್ಚುಲಿ ಸೈಡ್ ಸೆ ಖಾಲಿ ಆಯ್ತು. ಅಡ್ಡ ಗುಡ್ಡ ಇನ್ನು ಇಕ್ಕಿಸ್ಕೊಳ್ಳಿ. ಚಂದ್ರನ್ ಕೊಡು. ಅಲ್ಲ ಇಲ್ಲಿ ಬ್ರೋಗೆ ಅಲ್ಲ ಬ್ರೋಗ್ ಶಾರ್ಪ್ ಲೆಫ್ಟ್ ಇದೆ. ಶಾರ್ಪ್ ಆಗಿದ್ಯಾ? ಇಲ್ಲ ಚುಚ್ಚುತ್ತೋ ಏನೋ. ಏನೋ ಅದಿಲ್ಲ ಇದಿಲ್ಲ ಲಜ್ಜೆ ಹಾಕಿಲ್ಲ ಅಂದ್ರೆ ನಾನೇನು ಒಳಗಡೆ ಕೈ ಹಾಕ್ಬಿಟ್ಟು ಹೇಳಿಲ್ಲ.
ಇಟ್ಸ್ 70 ಡಿಗ್ರಿ ಲೆಫ್ಟ್. ಇದು ಯಾರೋ ಕಿತ್ತೋರು ಎಲ್ಲೆಲ್ಲ ಹೋಯ್ತದಲ್ಲ ಇದು. ಬಿಟ್ಬಿಡಂಗಿದ್ದು ಹಿಡೀರಿ ಬೇಕೋ ದೇವನ ಯಾರಿಗೂ ಗೊತ್ತು. ಬ್ರೋ ಬರೀ ನೆಗೆಟಿವ್ ಆಗಿ ಹೇಳ್ತೀರಲ್ಲ ಬ್ರೋ ನೀವು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದ್ರಲ್ಲಿ ಇರುತ್ತೆ bro. ದೆವ್ವ ಇಲ್ಲೊಂದು ದೊಡ್ಡ ಚಿಕ್ಕ ಕರು ಶಾರ್ಟ್ ಕರು ಇಲ್ಲೇ ಬ್ರೋ ಈ ದೆವ್ವ ಗಿವ ಎಲ್ಲ ಆಕ್ಚುಲಿ ಏನ್ ಗೊತ್ತಾ, ಎಸ್ಟೇಟ್ ಮುಂಚೆ ಅಂದ್ಕೊಂಡಿರೋದಷ್ಟೇ. ಕಾಫಿ ಎಸ್ಟೇಟ್ ಅಲ್ಲ. ಓ ಇದು ಇವ್ರದು. ಅಣ್ಣ ಇದು ದೇವ್ರ ಮನೆಗೆ ಹೋಗಕ್ ಬಂದಿದ್ವಿ, ಅದು ರೆಸಾರ್ಟ್ ಎಲ್ಲೂ ಸಿಗ್ತಾ ಇಲ್ಲ ಇಲ್ಲಿ ಹೋಮ್ ಸ್ಟೇಗೆ. ಇಲ್ಲಿ ಏನಾದ್ರು ಇದೆ ಅಂತ ವಿಚಾರಿಸೋಣ ಅಂತ ಅಷ್ಟೇ. ಫ್ಯಾಮಿಲಿನ ಇಲ್ಲ ಬ್ಯಾಚಲರ್ಸ್ 4 ಜನ ಹುಡುಗರು ಬಂದಿದ್ವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಒಂದ್ ಕಡೆ ಕೊಟ್ಟರೆ ಹೋಗಿದ್ವಿ ಅಷ್ಟೇ. ಸಿಗುತ್ತಾ? ನಾವ್ ಅಲ್ಲೆಲ್ಲ ದೂರ ಹೋಗ್ಕೊಂಡ್ ಬಂದ್ವಿ. ಅಂದ್ರೆ ಫ್ಯಾಮಿಲಿನ ಎಲ್ಲ ಮದ್ವೆ ಆಗಿರೋರೆ, ಜಸ್ಟ್ ಒಂದ್ ಟ್ರಿಪ್ ಅಂತ ಬಂದಿದ್ವಿ ಅಷ್ಟೇ. ಊಟ ಒಂದ್ ಕೊಟ್ರೆ ಸಾಕು, ಹೋಗ್ಲಿ. ಊಟ ಎಲ್ಲೂ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ. ಫುಲ್ ಆಗಿದೆ. ಅಲ್ಲ ಊಟ ಕೊಟ್ರೆ ಸಾಕು. ಇಲ್ಲ ಕಾರ್ ಊಟಕ್ಕೆ ಎಷ್ಟಾಗುತ್ತೆ? ಇಲ್ಲ ಸರ್, ರೂಮ್ ಫುಲ್ ಆಗಿದೆ. ಊಟನೂ ಮುಗಿಯಕಾಯ್ತು. ಇಲ್ಲಿ ಯಾವ್ದು ಊಟ ಆಯ್ತಾ? ಹೋಟ್ಲ್ ಸಿಗುತ್ತೆ ಯಾವ್ದು ಇಲ್ಲ. ಈಗ ನಾವು ವಾಪಸ್ ಹೋಟ್ಲ್ ಹೋಗ್ಬೇಕಂತ ಯಾಕಡೆ ಹೋಗ್ಬೇಕು? ಮೂಡ್ಗೆರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 20-25. ಊಟ ಇಲ್ವಾ ನಿಮ್ದ್ರಲ್ಲೆಲ್ಲೋ? ರಿಟರ್ನ್ ಊಟ ಇಲ್ಲ ಸರ್, ಆಲ್ಮೋಸ್ಟ್ ಇವಾಗ ಅಲ್ಲ ಪ್ರೈಸ್ ಆದ್ರೂ ಪರವಾಗಿಲ್ಲ, ಅದಕ್ಕೇನಿಲ್ಲ, ದುಡ್ಡು ಕೊಡ್ತೀವಿ, ಅದಕ್ಕೇನಿಲ್ಲ. 8 ಗಂಟೆಗೆ ಅಲ್ಲ ಈಗ ಇರೋದ್ರಲ್ಲೇ ಇರುತ್ತಲ್ಲ ಅದು. ಗಂಟೆಗೆ ಮುಗಿಯಕ್ ಹೋಯ್ತು. ಇವಾಗ ಏನು ಇರಲ್ಲ. ನೋಡಿ ಬ್ರೋ ಒಂಚೂರು, ಏನಾದ್ರು ಇದ್ರೆ. ಇದು ಬೆಟ್ಟ ಹತ್ರ ಇನ್ಯಾವ್ದು ಊರು ಯಾವ್ದು ಇಲ್ಲ ಈ ಕಡೆ. ಯಾವ್ದು ನಾವ್ ಇದೇ ರೂಟಲ್ಲಿ ವಾಪಸ್ ಹೋಗ್ಬೇಕು ಮೂಡಿಗೆರೆ. ನೋಡಿ ಬ್ರೋ ಹಂಗೆ ಏನಾದ್ರು. ಇಲ್ಲ ಸರ್, ಇಷ್ಟೊತ್ತಿಗೆ ಮಾಡಕ್ ಕಷ್ಟ. ಮಾಡೋದ್ ಬೇಡ, ಇಲ್ಲೇ ಇರುತ್ತಲ್ಲ, ಇಲ್ಲ ಸರ್, ಅದಕ್ಕೆ ಪ್ರೈಸ್. ಖಾಲಿ ಸರ್, ಆಲ್ಮೋಸ್ಟ್ ಮುಗಿಯಕಾಯ್ತು. ಅವ್ರಿಗೆ ಊಟ ಮಾಡಿ ಕೆಳಗಡೆ ಕ್ಯಾನ್ಸಲ್ ರೂಮು ಎಲ್ಲ ಫುಲ್ ಸರ್. ಅಲ್ಲ ರೂಮ್ ಏನ್ ಬೇಡ, ಬಟ್ ಊಟ ಸಿಕ್ಕೋರ್ ಸಾಕು ಅಂತ. ಮನಸ್ಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ.